Welcome to the class. See, in our previous offline classes, we have discussed about the skew lines. What is the meaning of skew lines? Okay. See, skew lines means the lines which are neither parallel nor intersecting. So, such lines are called skew lines. So, skew lines are the lines which are neither intersecting nor parallel and they are non-coplanar. Okay, so in our last class we have written the definition of skew lines. So ನಮ್ಮ ಇಂದಿನ ಆಫ್ಲೈನ್ ತರಗತಿಯಲ್ಲಿ ನೋಡಿ ಸ್ಕ್ಯೂ ಲೈನ್ಸ್ನ ಡೆಫಿನಿಷನನ್ನು ನಾವು ನೋಡಿದ್ವಿ. ಸೊ ಸ್ಕ್ಯೂ ಲೈನ್ಸ್ ಅಂತಂದರೆ ಫಾರ್ ಎಕ್ಸಾಂಪಲ್ ಇಫ್ ಯು ಕನ್ಸಿಡರ್ ಎ ಲೈನ್, ಒನ್ ಲೈನ್ ಇನ್ ಎಕ್ಸ್ ವೈ ಪ್ಲೇನ್, another line in xz plane. So they lie in different planes and they will be neither intersecting nor parallel. Such lines we call it as skew lines. So if we want to find the distance between skew lines, so we call it as shortest distance between skew lines. See, shortest distance means, so what is the meaning of shortest distance? See, skew lines means they are non-coplanar. So they lie in different planes. ಸೊ ಅವುಗಳ ನಡುವಿನ ಡಿಸ್ಟೆನ್ಸನ್ನು ನಾವು ಕಂಡುಹಿಡಿಯಬೇಕು ಅಂತಂದರೆ ಅದು ವಿ ಹ್ಯಾವ್ ಒನ್ ಎಕ್ಸ್ಪ್ರೆಷನ್, ಅದನ್ನು ಕೂಡ ನಾವು ವೆಕ್ಟರ್ ಫಾರ್ಮ್ ಮತ್ತು ಕಾರ್ಟೇಜ್ ಫಾರ್ಮ್ನಲ್ಲಿ ಬರಿಬೋದು. ಸೊ ಆ ಎಕ್ಸ್ಪ್ರೆಷನ್ಗೆ ಹೋಗೋದಕ್ಕಿಂತ ಮುಂಚೆ ವಾಟ್ ಈಸ್ ದ ಮೀನಿಂಗ್ ಆಫ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ನೋಡಿದ್ರೆ, ಸಿ ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಟು ಡಿಫರೆಂಟ್ ಪ್ಲೇನ್ಸ್. ಓಕೆ, ಸಿ ವಿ ಹ್ಯಾವ್ ಎಕ್ಸ್ ವೈ ಪ್ಲೇನ್, ವೈ ಝೆಡ್ ಪ್ಲೇನ್ ಅಂಡ್ ಎಕ್ಸ್ ಝೆಡ್ ಪ್ಲೇನ್. ಸೊ ಟೇಕ್ ಎನಿ ಟೂ ಪ್ಲೇನ್ಸ್. ಸೊ ಕನ್ಸಿಡರ್ ಟೂ ಲೈನ್ಸ್. Okay, see this, say this as L1 and this line as L2. So I have considered the two lines. I will consider one point on first line and another point on second line. So if I take this point as S and say this point as T, ನೋಡಿ ಎರಡು ಪ್ಲೇನ್ ಅನ್ನು ಕನ್ಸಿಡರ್ ಮಾಡಿದ್ದೀನಿ. ಸೊ ಒಂದೊಂದು ಪ್ಲೇನಲ್ಲಿ ಒಂದೊಂದು ಲೈನನ್ನು ನಾನು ಕನ್ಸಿಡರ್ ಮಾಡಿದ್ದೀನಿ. ಸೊ L1 ಲೈಸ್ ಇನ್ ದಿಸ್ ಪ್ಲೇನ್ ಅಂಡ್ L2 ಲೈಸ್ ಇನ್ ದಿಸ್ ಪ್ಲೇನ್. ಸೊ ನಾವೀಗ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಹೇಳಬೇಕಾದ್ರೆ ಸ್ಕ್ಯೂ ಲೈನ್ಸ್ ನಡುವಿನ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂದರೆ, ಸೊ ಲೆಟ್ ಅಸ್ ಕನ್ಸಿಡರ್ ಎ ಪಾಯಿಂಟ್ ಆನ್ L2 and another point on L1. ನೋಡಿ ಈಗ, ಸೊ ಇಫ್ ಐ ಜಾಯಿನ್ this line, say ST. okay, see this ST ನಾವೇನು ಲೈನ್ ನೋಡ್ತಾ ಇದೀವಲ್ಲ, ಇದನ್ನ ನಾವು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಕರಿಬೇಕಾದ್ರೆ, so observe the point, ST is called shortest distance between skew lines if condition is there, this ST is perpendicular to both L1 and L2, then only we call that as shortest distance. Okay, so if I consider, okay, let us consider two points, okay, T and S on L1 and L2 respectively. ನೋಡಿ, ನಮಗೆ ಫಸ್ಟ್ ಸ್ಕ್ಯೂ ಲೈನ್ಸ್ ಅಂದರೆ ದೇ ಆರ್ ನಾನ್ ಕೋಪ್ಲೇನಾರ್. ಓಕೆ, ದೇ ಆರ್ ನೀದರ್ ಇಂಟರ್ಸೆಕ್ಟಿಂಗ್ ನಾರ್ ಪ್ಯಾರಲಲ್. ಸೊ ಅಂಥ ಸ್ಕ್ಯೂ ಲೈನ್ಸ್ ಮೇಲೆ ನಾನು ಎರಡು ಪಾಯಿಂಟ್ಸ್ ತೊಗೊಂಡಿದ್ದೀನಿ. ಟಿ ಅಂತಕ್ಕಂಥ ಪಾಯಿಂಟ್ L1 ಮೇಲಿದೆ, ನೋಡಿ ಎಸ್ ಅಂತಕ್ಕಂಥ ಪಾಯಿಂಟ್ L2 ಮೇಲಿದೆ. ದೆನ್ ST ಈಸ್ called the shortest distance. Okay, is called shortest distance shortest distance between the skew lines. Between skew lines, shortest distance between skew lines L1 and L2. If ನೋಡಿ ಆ ST ಅಂತಕ್ಕಂಥದ್ದು ಪರ್ಪೆಂಡಿಕ್ಯುಲರ್ ಟು ಬೋತ್ ದ ಲೈನ್ಸ್. ನೋಡಿ ST ಅಂತಕ್ಕಂಥ ಲೈನ್ ಏನಾಗಿರಬೇಕು, ಎರಡೂ ಲೈನ್ಸ್ಗೂ ಲಂಬವಾಗಿರಬೇಕು. ದೆನ್ ಓನ್ಲಿ ವಿ ಕಾಲ್ ದಿಸ್ ಆಸ್ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಅದಕ್ಕೆ ನಾವಿಲ್ಲಿ 90 ಡಿಗ್ರಿ ಮಾರ್ಕನ್ನು ಹಾಕಿದ್ವಿ. ಹಾಗಾದರೆ ಈ ಶಾರ್ಟೆಸ್ಟ್ ಡಿಸ್ಟೆನ್ಸನ್ನು ನಾವು ವೆಕ್ಟರ್ ಫಾರ್ಮ್ನಲ್ಲಿ ಮತ್ತು ಕಾರ್ಟೇಶಿಯನ್ ಫಾರ್ಮ್ ಎರಡರಲ್ಲೂ ಕೂಡ ಬರೀಬೋದು. ಹಾಗಾದರೆ ಇಲ್ಲಿ ಒಂದು ರಿಸಲ್ಟ್ ಅನ್ನು ನಾವು ನೋಟ್ ಮಾಡ್ಕೊಳ್ಳೋಣ. ಸೊ ವಾಟ್ ಇಸ್ ದ ರಿಸಲ್ಟ್? ನೋಡಿ, ಇಲ್ಲಿ ನಮಗೆ L1 ಮತ್ತು L2 ಹ್ಯಾವ್ ಟೇಕನ್ ಟೂ ಲೈನ್ಸ್. ಸೊ ನಮಗೆ ಈಗಾಗಲೇ ಈಕ್ವೇಷನ್ ಆಫ್ ದ ಲೈನ್ ಹೆಂಗಿರುತ್ತೆ ಅಂತ ಗೊತ್ತು. ಸೊ ಈಕ್ವೇಷನ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ ಎ ಪಾಯಿಂಟ್ ಅಂಡ್ ಪ್ಯಾರಲಲ್ ಟು ದ ವೆಕ್ಟರ್. ಸೊ ನಾವು ಡಿರೈವೇಷನ್ ಮಾಡಿದ್ದೀವಿ. ಸೊ
ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ಆಗಿರ್ಬೋದು, ಪಾಸಿಂಗ್ ಥ್ರೂ 1 ಪಾಯಿಂಟ್ ಆಗಿರ್ಬೋದು. ನೋಡಿರಿ ಇಲ್ಲಿ L1 ಅಂತಕ್ಕಂಥ ಒಂದು ಲೈನ್ ಇದೆ, L2 ಅಂತಕ್ಕಂಥ ಇನ್ನೊಂದು ಲೈನ್ ಇದೆ. ಹಾಗಾದರೆ L1 ಈಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ T, ಸೊ L2 ಈಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ S. ಆಮೇಲೆ ಒಂದು ವೆಕ್ಟರ್ ಲೈನಿಗೆ ಏನಾಗಿರುತ್ತೆ, ಪ್ಯಾರಲ್ ಆಗಿರುತ್ತೆ. ಹಾಗಾದರೆ ನಮ್ಮ ಹತ್ರ ಎರಡು ಲೈನ್ಸ್ ಇದ್ದರೆ ಯಾವ ಥರ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕ್ಯೂ ಲೈನ್ಸ್ ನಾವು ಎಕ್ಸ್ಪ್ರೆಷನನ್ನು ಪಡಿಬೋದು ಅನ್ನೋದನ್ನು ನಾವು ರಿಸಲ್ಟ್ ಫಾರ್ಮ್ನಲ್ಲಿ ಬರೀತಾ ಇದೆ. ಸೊ ದಟ್ ರಿಸಲ್ಟ್ ಸೇಸ್ ದಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್, ನೋಡಿ ಅಬ್ಸರ್ವ್ ಮಾಡ್ಬೇಕೀಗ, ದಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ two skew lines, the shortest distance between two skew, ನೋಡಿ ಈಗ ವೆಕ್ಟರ್ ಫಾರ್ಮ್ನಲ್ಲಿ ಬರೀತೀನಿ ನಾನು ಲೈನ್ಸ್ ಅನ್ನು, ವೆಕ್ಟರ್ ಫಾರ್ಮ್ನಲ್ಲಿ ಬರೀಬೋದು, ಕಾರ್ಟೇಸಿಯನ್ ಫಾರ್ಮ್ನಲ್ಲಿ ಬರೀಬೋದು. ದಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ two skew lines r is equal to a plus lambda b1. ಓಕೆ, ಎರಡು ಲೈನ್ಸ್ ಇದಾವೆ. ಸೊ a1 ತಗೊಳ್ಳೋಣ. ಜನರಲ್ ಆಗಿ ನಾವು ಇದು ಗೊತ್ತಿದೆ ನಮಗೆ ವೆಕ್ಟರ್ ಫಾರ್ಮ್, ವೆಕ್ಟರ್ r is equal to a plus lambda b ಅಂತ ಹೇಳ್ತೀವಿ. ಇಲ್ಲಿ ಎರಡು ಲೈನ್ಸ್ ನೋಡಿ, ಇಲ್ಲಿ ಎರಡು ಲೈನ್ಸ್ ಇರೋದ್ರಿಂದ ಒಂದು ಲೈನ್ ಈಕ್ವೇಷನ್ ನಾನು ಏನಂತ ಬರ್ಕೊಳ್ತೀನಿ, a1 plus lambda b1 ಅಂತ ಬರ್ಕೊಳ್ತೀನಿ. ಸೊ ನಮಗೆ ಗೊತ್ತಾಗಬೇಕು ನೋಡಿ, a1 ಅಂತಂದ್ರೆ ದಟ್ ಈಸ್ ದ ಪೊಸಿಷನ್ ವೆಕ್ಟರ್ ಆಫ್ ದ ಪರ್ಟಿಕ್ಯುಲರ್ ಪಾಯಿಂಟ್. ಸೊ ಆ ಲೈನ್ ಯಾವ ಪಾಯಿಂಟ್ ಮೂಲಕ ಪಾಸ್ ಆಗಿರುತ್ತೋ ಅದರ ಪೊಸಿಷನ್ ವೆಕ್ಟರ್. ಇದು ವೆಕ್ಟರ್ ವಿಚ್ ಇಸ್ ಪ್ಯಾರಲಲ್ ಟು ದ ಲೈನ್. ಓಕೆ, ಸೊ b1 ದಿಸ್ ಇಸ್ ದ ಕಾನ್ಸ್ಟೆಂಟ್. ಸೊ ಒಂದು ಲೈನ್ ನಮಗೆ r is equal to a1 plus lambda b1. ಅದೇ ಥರ ಇನ್ನೊಂದು ಲೈನು ಅಂಡ್ ವೆಕ್ಟರ್ r is equal to ಇನ್ನೊಂದು a2 ಪ್ಲಸ್ ಓಕೆ ಇಟ್ಸ್ ಎ ಲ್ಯಾಂಬ್ಡಾ b2. ಸೊ ಈಸ್ ಗಿವನ್ ಬೈ, ನೋಡಿ ಈಗ ನಾನು ಬರಿತಾ ಇದ್ದೀನಿ. ಸೊ ನಮಗೆ ಡೆರಿವೇಷನ್, ಸೊ ಐ ನಾಟ್ ಗೋಯಿಂಗ್ ಟು ಡಿಸ್ಕಸ್ ದ ಡೆರಿವೇಷನ್. ಸೊ ನಮ್ಮ ಎಕ್ಸ್ಪ್ರೆಷನ್ನ ನೀವು ನೆನಪಿಟ್ಕೊಳ್ಳಿ. ನೋಡಿ, ಐ ವಾಂಟ್ ಟು ಫೈಂಡ್ ದ ಡಿಸ್ಟೆನ್ಸ್, ದಟ್ ಈಸ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ಯೂ ಲೈನ್ಸ್. ಐ ಆಮ್ ಟಾಕಿಂಗ್ ಅಬೌಟ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ಯೂ ಲೈನ್ಸ್. ಸೊ ಸ್ಕ್ಯೂ ಲೈನ್ಸ್ ಯಾವ ಥರ ಇದಾವೆ ಇದು ಅಬ್ಸರ್ವ್ ಮಾಡಿ. a1 plus lambda b1 ಒಂದು ಲೈನ್, a2 plus lambda b2 ಅಂತ ಇದೆ. ಈ ಲ್ಯಾಂಬ್ಡಾ ಬದಲು ನಾವು ನ್ಯೂ ಕ್ಯಾನ್ ಟೇಕ್ ಎನಿ ಅದರ್ ಕಾನ್ಸ್ಟೆಂಟ್. ಸೊ ನಾವು ಲ್ಯಾಂಬ್ಡಾನ ಯೂಸ್ ಮಾಡಿದ್ದೀನಿ. ಸೊ ಇದು ಮತ್ತೆ ಇದು ಇವೆರಡು ಸ್ಕ್ಯೂ ಲೈನ್ಸ್, ಇವೆರಡರ ನಡುವಿನ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅನ್ನು ಕೊಡ್ತಕ್ಕಂಥ ಎಕ್ಸ್ಪ್ರೆಷನ್ ದಟ್ ಈಸ್ ವೆಕ್ಟರ್ ಫಾರ್ಮ್. ಸೊ ಡಿಸ್ಟೆನ್ಸ್ ಅದು. ಸೊ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು, ನೋಡಿ ಎಕ್ಸ್ಪ್ರೆಷನ್ a2 ವೆಕ್ಟರ್ a2 ಮೈನಸ್ ವೆಕ್ಟರ್ a1. ಅಬ್ಸರ್ವ್ ಮಾಡಿ, ಡಾಟ್ ಪ್ರಾಡಕ್ಟ್, ನ್ಯೂಮರೇಟರ್ ಇಸ್ ಡಾಟ್ ಪ್ರಾಡಕ್ಟ್. ಓಕೆ, a2 minus a1 dot vector b1 cross b2 divided by length of b1 cross b2. ಇದಿಷ್ಟು ಡಿಸ್ಟೆನ್ಸ್ ಆಗಿರೋದ್ರಿಂದ we have to consider the absolute value. ನೋಡಿ ಅಬ್ಸರ್ವ್ ಮಾಡಿ. ಸೊ ನ್ಯೂಮರೇಟರ್ ಈಸ್ a2 minus a1 ಡಾಟ್, ಅಂದರೆ ನ್ಯೂಮರೇಟರ್ ಏನು ಹೇಳ್ತಾ ಇದೆ ನಿಮಗೆ, ಡಾಟ್ ಪ್ರಾಡಕ್ಟ್. ಯಾವ್ಯಾವುದು ಡಾಟ್ ಪ್ರಾಡಕ್ಟು, ವೆಕ್ಟರ್ a2 minus ವೆಕ್ಟರ್ a1 ಡಾಟ್, ಇದು ನೋಡಿ ಕ್ರಾಸ್ ಪ್ರಾಡಕ್ಟ್ ಇದೆ, b1 cross b2 divided by length of b1 cross b2. So this expression gives the distance between, I mean shortest distance between two skew lines. So ಈಗ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂದರೆ ನಾವು ಯಾವಾಗ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಕರಿತೀವಿ ಅಂದರೆ, ಇಫ್ ವಿ ಕನ್ಸಿಡರ್ ಎ ಪಾಯಿಂಟ್ ಆನ್ ಅವರ್ ಸ್ಕ್ಯೂ ಲೈನ್ಸ್, one point on L1, one point on second line, then if I join these 2 points, this will be called as, see, shortest distance if this distance or this line is perpendicular to both the lines, then only it is called as skew lines. ಆ ಎಕ್ಸ್ಪ್ರೆಷನ್ ಯಾವುದು ಅಂದರೆ ವೆಕ್ಟರ್ ಫಾರ್ಮ್ನಲ್ಲಿ ಇದು d is equal to a2 minus a1 dot b1 cross b2 by length of b1 cross b2. ನೋಡಿ ಇಲ್ಲಿ ನಮಗೆ ಏನಂತಂದರೆ, ನಮ್ಮ ಹತ್ರ ಈಕ್ವೇಷನ್ಸ್ ವೆಕ್ಟರ್ ಫಾರ್ಮ್ನಲ್ಲಿ ಇದ್ದಾವೆ. ನಮಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬೇಕಂದರೆ ನಮಗೆ ಇಂಪಾರ್ಟೆಂಟ್ ಆಗಿ 4 ಕ್ವಾಂಟಿಟಿಗಳು ಬೇಕು. ಒಂದು ವೆಕ್ಟರ್ a1, ಒಂದು ವೆಕ್ಟರ್ a2, ಇನ್ನೊಂದು ವೆಕ್ಟರ್ b1, ವೆಕ್ಟರ್ b2. ಇಷ್ಟು ನಾವು ಬರ್ಕೊಂಡ್ರೆ ಇದು ಡಾಟ್ ಪ್ರಾಡಕ್ಟ್ ಮಾಡಿ ಅದರ ಲೆಂತ್ ಕನ್ಸಿಡರ್ ಮಾಡಿದ್ರೆ ಯು ವಿಲ್ ಗೆಟ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ಯೂ ಲೈನ್ಸ್. ಸೊ ನೋಟ್ ಡೌನ್ ದ ಫಾರ್ಮುಲಾ, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ನೋಡಿ ಈಗ ಇದ್ರ ಮೇಲೆ ಒಂದು ಎಕ್ಸಾಂಪಲನ್ನು ವರ್ಕೌಟ್ ಮಾಡೋಣ. ಓಕೆ, ಸೊ a2 minus a1 dot b1 cross b2 divided by length of b1 cross b2. Note down the solution. So let us go for an example. Okay, I will leave this formula on the board. So then I will use marker today.
ಸೊ ಇದನ್ನು ನಾನು ಎಕ್ಸಾಂಪಲನ್ನು ಬರೀತೀನಿ. ಓಕೆ, ಸೊ ದಿಸ್ ಡಿಸ್ಟೆನ್ಸ್ ಇಸ್ ದಿಸ್. ಓಕೆ, ಲೆಟ್ ಮಿ ಟೇಕ್ ಒನ್ ಎಕ್ಸಾಂಪಲ್. ಫೈಂಡ್ ದ, ನೋಡಿ ಇದು 3 ಮಾರ್ಕ್ಸ್ ಕ್ವಶನ್. ಫೈಂಡ್ ದ ಶಾರ್ಟೆಸ್ಟ್ distance, find the shortest distance between the lines. ನೋಡಿ ಈಗ ಲೈನ್ಸ್ ಅಂತ ಅಷ್ಟೇ ಇದೆ ಅಲ್ಲಿ. Find the shortest distance between the lines. Okay, so lines will be given as I plus j plus lambda into 2i minus j plus k, and okay, another line. So 2i plus j minus k plus mu into 3i minus 5j plus 2k. ಇದು 3 ಮಾರ್ಕ್ಸ್ ಕ್ವಶನ್. ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸಚ್ ಕ್ವಶನ್ ಇನ್ ಪಾರ್ಟ್ ಸಿ. ಸೊ ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್. ನೋಡಿ ಅದು ಬರೀ ಬಿಟ್ವೀನ್ ದ ಲೈನ್ಸ್ ಅಂತ ಇದೆ. ಅಂಡರ್ಸ್ಟುಡ್ ದಟ್ ದೇ ಆರ್ ಸ್ಕ್ಯೂ ಲೈನ್ಸ್. ನಾವು ಹೆಂಗೆ ತಿಳ್ಕೊಬೇಕಂದ್ರೆ, ಈಗ ಆಗಲೇ ನಾವು ನೋಡಿ ಜನರಲ್ ಆಗಿ ಈಕ್ವೇಷನ್ ಬರೆದಿದ್ದು ಎಕ್ಸ್ಪ್ರೆಷನ್ ಇದು. ನೋಡಿ ನಮ್ಮ ಈಕ್ವೇಷನ್ ಏನಂತ ಇದೆ ಜನರಲ್ ಆಗಿ ನಾನು ಹೇಳಿದೆ, ವೆಕ್ಟರ್ ಆರ್ ಇಸ್ ಈಕ್ವಲ್ ಟು a1 ಪ್ಲಸ್ ಲ್ಯಾಂಬ್ಡಾ b1 ಒಂದು, ಇನ್ನೊಂದು ಲೈನು ವೆಕ್ಟರ್ a2 ಪ್ಲಸ್ ಲ್ಯಾಂಬ್ಡಾ b2. ನೋಡಿ ಇದನ್ನು ನಾವು ನೆನ್ಪಿಡ್ಕೋಬೇಕು. ಓಕೆ, ದೀಸ್ ಆರ್ ದ ಸ್ಕ್ಯೂ ಲೈನ್ಸ್. ಇದ್ರ ಜೊತೆ ನಾವು ಇದನ್ನು ಕಂಪೇರ್ ಮಾಡಿಬಿಟ್ರೆ ಆಯಿತು. ನೋಡಿ ಬಿಟ್ವೀನ್ ದ ಲೈನ್ಸ್ ನೋಡಿ b1 ಮತ್ತು b2 ಅಂತಿದೆ. ಸೊ b1 ಅಂತಕ್ಕಂಥ ವೆಕ್ಟರು ಮೊದಲನೇ ಲೈನಿಗೆ ಪ್ಯಾರಲ್ ಆಗಿರೋ ವೆಕ್ಟರ್, b2 ಅಂತಕ್ಕಂಥ ವೆಕ್ಟರು ಎರಡನೇ ಲೈನಿಗೆ ಪ್ಯಾರಲ್ ಆಗಿರ್ತಕ್ಕಂಥ ವೆಕ್ಟರ್. ಇದನ್ನು ನೋಡ್ಕೊಳ್ಳಿ, ಇದು ಕಂಪೇರ್ ಮಾಡಿ. ಸೊ ನನಗೆ ಮೊದಲನೇ ಈಕ್ವೇಷನ್ ಅನ್ನು ನೋಡಿ ಅಬ್ಸರ್ವ್ ಮಾಡಿ. r equals i plus j plus lambda into 2i minus j plus k ಅಂತ ಅದರಲ್ಲಿ ಕ್ಯಾಪ್ ಮಾರ್ಕ್ ಇದೆ. ಸೊ ದಟ್ ಇಸ್ ಅಂಡರ್ಸ್ಟುಡ್. ಓಕೆ, ಇದೆಲ್ಲದಕ್ಕೂ ಕ್ಯಾಪ್ ಮಾರ್ಕ್ ಇದೆ. ನೋಡಿ ಎರಡನೇ ಲೈನ್ 2i plus j minus k plus mu into 3i minus 5j plus 2k. ಓಕೆ, ಈಗ ನಮ್ಮ ಈಕ್ವೇಷನ್ಸ್ ಇಲ್ಲಿದೆ. ಅದಕ್ಕೆ ಈ ಸ್ಟ್ಯಾಂಡರ್ಡ್ ಫಾರ್ಮ್ಸ್ ಅನ್ನು ನೆನ್ಪಿಟ್ಕೋಬೇಕು. ಸೊ ಕಂಪೇರಿಂಗ್ ದ ಗಿವನ್ ಈಕ್ವೇಷನ್ಸ್, ನೋಡಿ ಅಬ್ಸರ್ವ್ ಮಾಡಿ. ಕಂಪೇರಿಂಗ್ ದ ಗಿವನ್ ಈಕ್ವೇಷನ್ಸ್ ವಿತ್, ಸೊ ನಾವು ಈ ಈಕ್ವೇಷನ್ಸ್ ಜೊತೆ ಕಂಪೇರ್ ಮಾಡಬೇಕು ವಿತ್ ಸ್ಟ್ಯಾಂಡರ್ಡ್ ಫಾರ್ಮ್ಸ್. ಸೊ ವಿ ಹ್ಯಾವ್, ಸೊ ನಮಗೆ ಏನೇನು ಗೊತ್ತಾಗುತ್ತೆ, 4 ಅಂಶಗಳಿಲ್ಲಿದ್ದಾವೆ. ವೆಕ್ಟರ್ a1, ವೆಕ್ಟರ್ a2, ವೆಕ್ಟರ್ b1, ವೆಕ್ಟರ್ b2. ಈ 4 ಕರೆಕ್ಟಾಗಿ ಕಂಪೇರ್ ಮಾಡಿ ಬರ್ಕೊಂಡ್ರೆ ಆಮೇಲೆ ಈ ಎಕ್ಸ್ಪ್ರೆಷನನ್ನು ಯೂಸ್ ಮಾಡಿದ್ರೆ ವಿಲ್ ಗೆಟ್ ದ ಡಿಸ್ಟೆನ್ಸ್. ಓಕೆ, ನೋಡಿ ಈಗ ಫಸ್ಟ್ ಈಕ್ವೇಷನ್ ಕಂಪೇರ್ ಮಾಡೋಣ. ವೆಕ್ಟರ್ a1 ಅಂತಿದೆ ಅಂದರೆ ಇದಿಷ್ಟು ಏನು ಕೊಟ್ಟಿದ್ದಾರೆ ನೋಡಿ, ವೆಕ್ಟರ್ i ಪ್ಲಸ್ ವೆಕ್ಟರ್ j. ಓಕೆ, ವೆಕ್ಟರ್ i ಪ್ಲಸ್ ವೆಕ್ಟರ್ j, ಅಲ್ಲಿ k ಕೊಟ್ಟಿಲ್ಲ, ಸೊ k ಇಸ್ ಮಿಸ್ಸಿಂಗ್, i ಪ್ಲಸ್ j. ಓಕೆ, ಅದು 0 ಆಗುತ್ತೆ. ಸೊ ಅದು ಇಷ್ಟು ವೆಕ್ಟರ್ a1 ಆಯಿತು. ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ನೋಡಿ ಬ್ರಾಕೆಟ್ ಒಳಗಡೆ 2i ಮೈನಸ್ j ಪ್ಲಸ್ k ಅಂತಿದೆಯಲ್ಲ, ವಾಟ್ ಎವರ್ ದೇ ಹ್ಯಾವ್ ಗಿವನ್, ಅದು ವೆಕ್ಟರ್ b1 ಆಗುತ್ತೆ. ಅಂದರೆ ಇದು a1 ಪ್ಲಸ್ ಲ್ಯಾಂಬ್ಡಾ b1 ಆಯಿತು. ಇದಿಷ್ಟು ನಮ್ಮದು ಇನ್ನೊಂದು ವೆಕ್ಟರ್ a2 ಪ್ಲಸ್ ಕಾನ್ಸ್ಟೆಂಟ್, ಇದು b2, ವೆಕ್ಟರ್ b2. ಸೊ ಹಾಗಾಗಿ ನಾವು ಇಲ್ಲಿ ಬರ್ಕೊಳ್ಬೋದು ಈಗ. ಸೊ ವೆಕ್ಟರ್ a1 ನೋಟ್ ಮಾಡ್ಕೊಬೋದು, ಸೊ ವೆಕ್ಟರ್ a2 ನಾವು ನೋಟ್ ಮಾಡ್ಕೊಬೋದು, ವೆಕ್ಟರ್ b1 ಕೂಡ ನಾವು ನೋಟ್ ಮಾಡ್ಕೊಳ್ಬೋದು, ವೆಕ್ಟರ್ b2 ಕೂಡ ನಾವು ನೋಟ್ ಮಾಡ್ಕೊಳ್ಬೋದು. ಸೊ ವಿ ಹ್ಯಾವ್ 4 ಕ್ವಾಂಟಿಟೀಸ್. ಓಕೆ, ಸೊ ವೆಕ್ಟರ್ a1 ನೋಡಿ i ಪ್ಲಸ್ j ಅಂತಿದೆ. ಅದನ್ನು ನೀವು ಟ್ರಿಪ್ಲೆಟ್ ಫಾರ್ಮ್ನಲ್ಲಾರು ಬರೀರಿ, ಇಲ್ಲ ಪೂರ್ತಿ ಅದೇನು ವೆಕ್ಟರ್ ಇದೆಯೋ ಅದನ್ನಾದ್ರೂ ಕೂಡ ಬರೀಬೋದು. ಸೊ ವೆಕ್ಟರ್ a1 ಈಸ್, ಓಕೆ ಫಸ್ಟ್ ಬರ್ಬಿಡ್ತೀನಿ, i ಪ್ಲಸ್ j ಇದೆ. ಅಂದರೆ ಇಲ್ಲಿ ನಮಗೆ ಏನಾಯ್ತು ಆ್ಯಕ್ಚುಲಿ ಇದು 1 1 0. ದೆನ್ ವೆಕ್ಟರ್ a2 ನೋಡಿ ಇಲ್ಲಿ ವೆಕ್ಟರ್ r ಇಸ್ ಈಕ್ವಲ್ ಟು a2 ಅಂದರೆ 2i ಪ್ಲಸ್ j ಮೈನಸ್ k, ಅಂದರೆ ಅಲ್ಲಿಗೆ 2 1 ಮೈನಸ್ 1. ದೆನ್ ವೆಕ್ಟರ್ b1 ನೋಡಿ, ಇದು ವೆಕ್ಟರ್ b1, ದಿಸ್ ಈಸ್ ವೆಕ್ಟರ್ b2. ಸೊ ವೆಕ್ಟರ್ b1 ಇದಿಷ್ಟು ಅಂದರೆ 2i minus j plus k. If I write that in triplet form, I will get this. So vector b2 is 3i minus 5j plus 2k ಆಯಿತು. ಅಲ್ಲಿಗೆ ನನಗೆ ಟ್ರಿಪ್ಲೆಟ್ ಫಾರ್ಮ್ ಬರೆದ್ರೆ 3 minus 5, ಓಕೆ 2. ಇಷ್ಟು ನನಗೆ ಡೇಟಾ ಸಿಗುತ್ತೆ. ಸೊ ಈ ಫಾರ್ಮುಲಾ ನಮಗೆ ನೆನಪಿರಬೇಕು. ಇದು ನೆನಪಿದ್ರೆ ಮಾತ್ರ ನಾವು ಈ ಪ್ರಾಬ್ಲಮನ್ನು ಮಾಡೋಕ್ಕೆ ಸಾಧ್ಯ ಇದೆ. ಸೊ ನಾನು ಈ ಸ್ಪೇಸನ್ನು ಬಳಸ್ತೀನಿ, ಅಬ್ಸರ್ವ್ ಮಾಡಿ. ಫಸ್ಟ್ ನಾವು ಈ 4
ವೆಕ್ಟರ್ಗಳು ಯಾವ್ಯಾವುದಿದೆ ಅಂತ ನಮ್ಮ ಲೈನ್ಸನ್ನು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕಂಪೇರ್ ಮಾಡಿ ನೋಟ್ ಡೌನ್ ಮಾಡ್ಕೋಬೇಕು. ಆಮೇಲೆ ನಮಗೆ ಏನೇನು ಬೇಕು ನೋಡ್ರಿ, ಇಲ್ಲಿ A2 - A1 ಕ್ಯಾಲ್ಕುಲೇಟ್ ಮಾಡಬೇಕು, ಅಂದರೆ ಸಬ್ಟ್ರಾಕ್ಟ್ ಮಾಡಿ ನೆಕ್ಸ್ಟ್ ಕ್ರಾಸ್ ಪ್ರಾಡಕ್ಟ್ ಕಂಡುಹಿಡಿಬೇಕು, ಆಮೇಲೆ ಅದ್ರ ಡಾಟ್ ಪ್ರಾಡಕ್ಟು, ಆಮೇಲೆ ಲೆಂತ್. ಸೊ ವಿ ಹ್ಯಾವ್ ಸೋ ಮೆನಿ ವರ್ಕ್ಸ್ ಹಿಯರ್. ಸೊ ಫಸ್ಟ್ ನಾನು A2 - A1 ಇವೆಲ್ಲ ಒಂದು ಕಡೆ ನೋಡಿ ಮಾಡ್ಕೊಂಬಿಡೋಣ. ಸೊ ಕನ್ಸಿಡರ್ ವೆಕ್ಟರ್ A2 - ವೆಕ್ಟರ್ A1. ಹಾಗಾದರೆ ನಮ್ಮ ವೆಕ್ಟರ್ A2 ಇಲ್ಲಿದೆ. ಸೊ ನೀಟಾಗಿ ಅದು ನೋಡೋಣ. 2 1 -1 ಮೈನಸ್ ವೆಕ್ಟರ್ A1 ಇಲ್ಲಿದೆ ನೋಡಿ, ಇದನ್ನು ಕಳೆದು ಬಿಡೋಣ. ಸೊ 2 - 1 is 1, 1 - 1 is 0, -1 - 0 ಅಂದರೆ -1. ಸೊ ಇದೊಂದಿಗೆ ವೆಕ್ಟರ್ A2 ವೆಕ್ಟರ್ A2 - ವೆಕ್ಟರ್ A1. ಓಕೆ, ನಾನು ಟ್ರಿಪಲ್ ಫಾರ್ಮ್ ಬರ್ತಿದ್ದೀನಿ. ಇಫ್ ಯು ವಾಂಟ್ ಟು ರೈಟ್ ಇಟ್ ಇನ್ ವೆಕ್ಟರ್ ಫಾರ್ಮ್, ವೆಕ್ಟರ್ I J ಇಲ್ಲ, ವೆಕ್ಟರ್ I ಮೈನಸ್ K ಕ್ಯಾಪ್, K ಕ್ಯಾಪ್ ಮೈನಸ್ K ಕ್ಯಾಪ್ ಆಗುತ್ತೆ. ಓಕೆ, ಸೊ ನಮಗೆ ಇಲ್ಲಿ A2 - A1, ವಿ ಗಾಟ್ A2 - A1. ನೆಕ್ಸ್ಟ್ ಥಿಂಗ್ ಈಸ್ ನೋಡಿ, ಇನ್ನೊಂದು ಇಲ್ಲಿ B1 ಕ್ರಾಸ್ B2. ಇಲ್ಲಿ ಕ್ರಾಸ್ ಪ್ರಾಡಕ್ಟ್ ಮತ್ತು ಡಾಟ್ ಪ್ರಾಡಕ್ಟ್ಗಳ ಡೆಫಿನೇಷನ್ ಗೊತ್ತಿದ್ರೆ ನಮಗೆ ಇದು ಬರ್ತದೆ ನೋಡಿ, B1 ಕ್ರಾಸ್ B2. ಸೊ ನಾನು ಇದನ್ನು ಮಾಡ್ಕೊಳ್ತೀನಿ ಇಲ್ಲಿ. ಕನ್ಸಿಡರ್ B1 ಕ್ರಾಸ್ ವೆಕ್ಟರ್ B1 ಕ್ರಾಸ್ B2. ಸೊ ನಮಗೆ ಗೊತ್ತಿರಬೇಕು ನೋಡಿ, ಹಿಂದಿನ ವೆಕ್ಟರ್ ಚಾಪ್ಟರಲ್ಲಿ ಕ್ರಾಸ್ ಪ್ರಾಡಕ್ಟ್ ಅಂತಂದರೆ ಇಟ್ ಕ್ಯಾನ್ ಬಿ ರಿಟರ್ನ್ ಇನ್ ಎ ಡಿಟರ್ಮಿನೆಂಟ್ ಫಾರ್ಮ್. ಅಂದರೆ ಸೊ ಕ್ರಾಸ್ ಪ್ರಾಡಕ್ಟನ್ನು ಈ ಥರ ಬರೀಬೋದು. ಸೊ I J K ಫಸ್ಟ್ ರೋ, ಸೆಕೆಂಡ್ ರೋ ವೆಕ್ಟರ್ B1 ಬರಬೇಕು, ಥರ್ಡ್ ರೋ ವೆಕ್ಟರ್ B2 ಬರಬೇಕು. ಸೊ ಈಗ ನಮಗೆ ಸೆಕೆಂಡ್ ರೋ ವೆಕ್ಟರ್ B1 ಎಲ್ಲಿದೆ ನೋಡಿ, ವೆಕ್ಟರ್ B1 2 - 1 1, 2 - 1 1. ದೆನ್ ವೆಕ್ಟರ್ B2 3 - 5, 3 - 5 2. ಇಷ್ಟ ಆಯಿತು ವೆಕ್ಟರ್ B2. ಸೊ ಇದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡೋಣ, ಪ್ಲಸ್ ಮೈನಸ್ ಪ್ಲಸ್. ಓಕೆ, I ಸೊ ಲೀವ್ ದಟ್ ರೋ ಅಂಡ್ ದಟ್ ಕಾಲಮ್. ಸೊ -1 × 2 ಅಂದರೆ -2 ಆಯಿತು ನೋಡಿ. -5 ಅಂದರೆ -2 + 5 ಆಯಿತು. ಮೈನಸ್ J ಇಂಟು ಲೀವ್ ದಿಸ್ ರೋ ಅಂಡ್ ದಿಸ್ ಕಾಲಮ್ 2 4 - 3 ಆಯಿತು, ಪ್ಲಸ್ K ಇಂಟು ಲೀವ್ ದಿಸ್ ರೋ ಅಂಡ್ ದಿಸ್ ಕಾಲಮ್. ಸೊ 2 × -5 ದಟ್ ಈಸ್ -10 -3 ಅಂದರೆ +3. ಸೊ ಅಲ್ಲಿ ನಮಗೆ I ಇಂಟು -2 + 5 ಅಂದರೆ ದಟ್ ಇಸ್ 3, ಮೈನಸ್ J ಇಂಟು 1 ಪ್ಲಸ್ K ಇಂಟು -7 ಆಯಿತು. ಸೊ ಅಲ್ಲಿಗೆ 3I - J - 7K. ಸೊ 3I - J - 7K. ಓಕೆ, ಸೊ ದಿಸ್ ಈಸ್ B1 ಕ್ರಾಸ್ B2. ಲೆಟ್ ಮಿ ರೈಟ್ ಹಿಯರ್ B1 ಕ್ರಾಸ್ B2 ನಾವು ಕ್ಯಾಲ್ಕುಲೇಟ್ ಮಾಡಿದ್ದು. ನಮಗೆ ನೋಡಿ ಇಲ್ಲಿ ಲೆಂತ್ ಆಫ್ ವೆಕ್ಟರ್ B1 ಕ್ರಾಸ್ B2 ಬೇಕಿಲ್ಲಿ ನೋಡಿ. B1 ಕ್ರಾಸ್ B2 ಬಂದ ಮೇಲೆ ಡಿನಾಮಿನೇಟರ್ ಲೆಂತ್ ಇದೆ, ಹಾಗಾಗಿ ಇಮಿಡಿಯೇಟ್ಲಿ ನಾನು ಇಲ್ಲಿ ಲೆಂತ್ ಮಾಡ್ಕೊಂಡ್ಬಿಡ್ತೀನಿ. ವೆಕ್ಟರ್ B1 ಕ್ರಾಸ್ ವೆಕ್ಟರ್ B2 ಅಂದರೆ ನಮಗೆ ಗೊತ್ತಿದೆ ಲೆಂತ್ ಆಫ್ ದ ವೆಕ್ಟರ್ ಅಂದರೆ ಸ್ಕ್ವೇರ್ ರೂಟ್ ಆಫ್ ಸ್ಕ್ವೇರ್ಸ್ ಆಫ್ ದ ಸಮ್ ಆಫ್ ದ ಕಾಂಪೊನೆಂಟ್ಸ್. 3 ಸ್ಕ್ವೇರ್ 9 ಪ್ಲಸ್ -1 ಹೋಲ್ ಸ್ಕ್ವೇರ್ 1, 7 -7 ಹೋಲ್ ಸ್ಕ್ವೇರ್ ಅಂದರೆ 49, ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 59. ಓಕೆ, ಎಲ್ಲ ಆ್ಯಡ್ ಮಾಡಿ 49 + 1 + 9 ಅಂದರೆ ಸ್ಕ್ವೇರ್ ರೂಟ್ ಆಫ್ 59 ಆಯಿತು. ಓಕೆ, ಇಷ್ಟು ವರ್ಕನ್ನು ನಾವು ಒಂದ್ರ ಕೆಳಗಡೆ ಒಂದು ಸ್ಟೆಪ್ಸನ್ನು ಬರೆದು ಮಾಡ್ಕೋಬೇಕು ನೋಡಿ. ಇನ್ನು ಏನೇನು ನಮಗೆ ಬೇಕಾಗಿದೆ ಅಂತ ನೋಡೋಣ. ಫಾರ್ಮುಲಾದಲ್ಲಿ ನೋಡಿ, ಓಕೆ, A2 - A1 ಕ್ಯಾಲ್ಕುಲೇಟ್ ಮಾಡಿದ್ವಿ, B1 ಕ್ರಾಸ್ B2 ಕ್ಯಾಲ್ಕುಲೇಟ್ ಮಾಡಿದ್ವಿ, ಲೆಂತ್ ಆಫ್ B1 ಕ್ರಾಸ್ B2 ಕ್ಯಾಲ್ಕುಲೇಟ್ ಮಾಡಿದ್ವಿ. ಈಗ ನ್ಯೂಮರೇಟರ್ ನಾನು ಮೊದಲೇ ಹೇಳ್ದಂಗೆ A2 - A1 ಮತ್ತು B1 ಕ್ರಾಸ್ B2 ಇದೆಯಲ್ಲ, ಅವೆಲ್ಲ ಡಾಟ್ ಪ್ರಾಡಕ್ಟ್. ಐ ವಾಂಟ್ ದ ಡಾಟ್ ಪ್ರಾಡಕ್ಟ್. ಓಕೆ, ಸೊ ಡಾಟ್ ಪ್ರಾಡಕ್ಟನ್ನು ಮಾಡಬೇಕು. ಯಾವ್ದಾದ್ರು ಡಾಟ್ ಪ್ರಾಡಕ್ಟ್ ನೋಡಿ, A2 - A1 ಇಲ್ಲಿದೆ, ಅಬ್ಸರ್ವ್ ಮಾಡಿ. ಆಮೇಲೆ B1 ಕ್ರಾಸ್ B2 ಇಲ್ಲಿದೆ. ಸೊ ಅವೆರಡರ ಡಾಟ್ ಪ್ರಾಡಕ್ಟ್ ಬೇಕು. ಸೊ ವಿಲ್ ಕನ್ಸಿಡರ್ ದಿಸ್. ಸೊ ಕನ್ಸಿಡರ್ ದ ನ್ಯೂಮರೇಟರ್. ಸೊ ನ್ಯೂಮರೇಟರ್ ಏನು, ವೆಕ್ಟರ್ A2 ಮೈನಸ್ ವೆಕ್ಟರ್ A1 ಡಾಟ್ ವೆಕ್ಟರ್ B1 ಕ್ರಾಸ್ B2 ಇಷ್ಟೇ ಕನ್ಸಿಡರ್ ಮಾಡಿ ನೋಡಿ. A2 - A1 ನಾವು ಕಳೆದ್ವಲ್ಲ ಅಲ್ಲಿ. ಸೊ 1 0 -1 ಡಾಟ್ B1 ಕ್ರಾಸ್ B2 ನೋಡಿ. B1 ಕ್ರಾಸ್ B2 3I - J - 7K ಅಂತಿದೆ, ಅಂದರೆ 3 - 1 - 7, 3 - 1 - 7. ಈಗ ಡಾಟ್ ಪ್ರಾಡಕ್ಟ್, ಅದಕ್ಕೆ ನಾನು ಹೇಳಿದ್ದು ಶುಡ್ ಹ್ಯಾವ್ ದ ನಾಲೆಡ್ಜ್ ಅಬೌಟ್ ಡಾಟ್ ಪ್ರಾಡಕ್ಟ್ ಅಂಡ್ ಕ್ರಾಸ್ ಪ್ರಾಡಕ್ಟ್. ನೋಡಿ, ಇಲ್ಲಿ ಕ್ರಾಸ್ ಪ್ರಾಡಕ್ಟ್ ಇಸ್ ರಿಟರ್ನ್ ಇನ್ ದ ಫಾರ್ಮ್ ಆಫ್ ಡಿಟರ್ಮಿನೆಂಟ್. ಈಗ ಡಾಟ್ ಪ್ರಾಡಕ್ಟ್ ಅಂದರೆ ಕಾಂಪೊನೆಂಟ್ಸ್ಗಳನ್ನ ಪ್ರಾಡಕ್ಟ್ ಮಾಡಿ ಸಮ್ ಮಾಡಬೇಕು. ಸೊ 1 × 3 ದಟ್ ಈಸ್ 3, ಪ್ಲಸ್ 0 × -1 ಅಂದರೆ 0ನೇ, -1 × -7 ಅಂದರೆ ಮತ್ತೆ ಅದು ಪಾಸಿಟಿವ್ ಆಗುತ್ತೆ 7. ಅಲ್ಲಿಗೆ 3 + 7 ಐ ಗಾಟ್ ವಾಟ್ 10. ಇಷ್ಟು ನಾವು ನಮ್ಮ ವರ್ಕ್ ಆದ ನಂತರ ರೈಟ್ ದಿಸ್ ಫಾರ್ಮುಲಾ. D = A2 - A1 ಡಾಟ್ B1 ಕ್ರಾಸ್ B2
ಡಿವೈಡೆಡ್ ಬೈ ಲೆಂತ್ ಆಫ್ B1 ಕ್ರಾಸ್ B2. ಇದು ಆಲ್ರೆಡಿ ಅದಕ್ಕೆ ಹಂಗೆ ಇಟ್ಟಿದ್ದೆ ನಾನು ನೋಡಿ. D is equal to ಅಬ್ಸಲ್ಯೂಟ್ ವ್ಯಾಲ್ಯೂ ಇರುತ್ತೆ, ಸೊ ಅದನ್ನು ನಾನು ಮೊದಲೇ ಹಾಕ್ಬಿಡ್ತೀನಿ. A2 minus A1 dot B1 cross B2 ನೋಡಿ. A2 minus A1 dot ಓಕೆ ಡಾಟ್ ಪ್ರಾಡಕ್ಟ್ B1 cross B2 I got 10. ಸೊ ನಮ್ಮ ನ್ಯೂಮರೇಟರ್ ಏನಿದೆ 10 ಇದೆ, ಡಿವೈಡೆಡ್ ಬೈ ಲೆಂತ್ ಆಫ್ B1 cross B2. ಲೆಂತ್ ಆಫ್ B1 cross B2 ರೆಡಿ ಇದೆ √59, ಸ್ಕ್ವೇರ್ ರೂಟ್ ಆಫ್ 59. ಇಲ್ಲೆಲ್ಲೂ ನನಗೆ ನೆಗೆಟಿವ್ ಬರಲಿಲ್ಲ, ಪಾಸಿಟಿವೇ ಇದೆ. ಹಾಗಾಗಿ ಮೈ ಡಿಸ್ಟೆನ್ಸ್ ವಿಲ್ ಬಿ 10 ಡಿವೈಡೆಡ್ ಬೈ √59 ಯೂನಿಟ್ಸ್ ಆಗುತ್ತೆ ನೋಡಿ. ದಿಸ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಗಿವನ್ ಲೈನ್ಸ್, ಕ್ಯೂ ಲೈನ್ಸ್. ನೋಟ್ ಡೌನ್ ದ ಸೊಲ್ಯೂಷನ್. ಸೊ ಇದೆಲ್ಲ ನೀವು 1 by 1 ಒಂದ್ರ ಕೆಳಗಡೆ ಒಂದು ಸ್ಟೆಪ್ಸನ್ನು ಬರೀಬೇಕಾಗುತ್ತೆ. ಸೊ ಇಂಪಾರ್ಟೆಂಟ್ ಥಿಂಗ್ ನೋಡ್ರಿ, ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮ್ಸ್ಗೆ ಕಂಪೇರ್ ಮಾಡಬೇಕು. A1 ವೆಕ್ಟರ್ A1 ವೆಕ್ಟರ್ A2 ವೆಕ್ಟರ್ B1 ವೆಕ್ಟರ್ B2 ನೋಟ್ ಡೌನ್ ಮಾಡ್ಕೊಳ್ಳಿ. ಯೂಸ್ ದಿಸ್ ಫಾರ್ಮುಲಾ. ಇದರಲ್ಲಿ ನಮಗೆ ಕ್ರಾಸ್ ಪ್ರಾಡಕ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಡಾಟ್ ಪ್ರಾಡಕ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಲೆಂತ್ ಬೇಕು, ಅದನ್ನು ಡಿವೈಡ್ ಮಾಡಿ ಯು ವಿಲ್ ಗೆಟ್ ದ ಆನ್ಸರ್. ಡಿಸ್ಟೆನ್ಸ್, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ಯೂ ಲೈನ್ಸ್. ಓಕೆ, ನೋಟ್ ಮಾಡ್ಕೊಳ್ರಿ. ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ 3 marks. ನೋಡಿ ನೆಕ್ಸ್ಟ್ ಇದು ಎಕ್ಸಾಂಪಲ್ 1 ಅಂತ ಬರ್ಕೊಳ್ರಿ. ಈಗ ನಾವೇನೀಗ ನಾನು ಎಕ್ಸ್ಪ್ಲೈನ್ ಮಾಡಿದ್ದಲ್ಲ, ಇಟ್ ಇಸ್ ಎಕ್ಸಾಂಪಲ್, ಫಸ್ಟ್ ಎಕ್ಸಾಂಪಲ್ ಇನ್ ದಿಸ್ ಸೆಷನ್. ಸೊ ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಎಕ್ಸಾಂಪಲ್. ಸೊ ಎರಡನೇ ಎಕ್ಸಾಂಪಲನ್ನು ಬರೀತೀನಿ. ಸೊ ಜಸ್ಟ್ ಐ ವಿಲ್ ಚೇಂಜ್ ದ ಈಕ್ವೇಷನ್. ಓಕೆ, ಈಕ್ವೇಷನ್ಸ್ ಆಫ್ ಲೈನ್ಸ್ ಅನ್ನು ಚೇಂಜ್ ಮಾಡೋಣ. Let me arrange this. Okay, standard forms ನೋಡಬೇಕು ನೀಟಾಗಿ. Okay, find the shortest distance between the lines. ನೋಡಿ example second. So read example. Find the shortest distance between the lines. I plus 2j plus k plus lambda into I minus j plus k. So ಎರಡನೇ ಈಕ್ವೇಷನ್ 2y minus j minus k plus mu into 2y plus j plus 2k. Okay, so write down this second example. Find the shortest distance. So our second example, find the shortest distance between the lines. What are the lines given? See, I plus 2j plus k, so cap mark is understood, plus lambda into I minus j plus k. Then another line 2i minus j minus k plus mu into 2i plus j plus 2k. ಇಷ್ಟು ಕ್ವಶನ್ ಇರುತ್ತೆ ನಮಗೆ. ಸೊ ನಾವು ಸ್ಟಾರ್ಟ್ ಮಾಡ್ತೀವಲ್ಲ, ಬಿಗಿನ್. ಸೊ as we have solved in our previous example, so now ಏನು ಮಾಡಬೇಕು? Comparing the given equations with standard form. Okay, comparing the given equations with standard forms. ನೋಡಿ, r is equal to a1 plus lambda b1 vector r is equal to a2 plus lambda b2. ನೆನಪಿಟ್ಕೋಬೇಕು, ಇಲ್ಲಿ b1 b2 a1 a2 ಏನಾಗಿದಾವೆ ಈ ಎಕ್ಸಾಂಪಲ್ ಅಲ್ಲಿ ಅಬ್ಸರ್ವ್ ಮಾಡಿ. ಸೊ ವೆಕ್ಟರ್ a1 ನೋಡಬೇಕು, ಸೊ ವೆಕ್ಟರ್ a2 ನೋಡಬೇಕು, ಸೊ ವೆಕ್ಟರ್ b1 ನೋಡಬೇಕು, ಆಮೇಲೆ ವೆಕ್ಟರ್ b2 ನ ನೀವು ಅಬ್ಸರ್ವ್ ಮಾಡಿ. ಓಕೆ, ಕಂಪೇರಿಂಗ್ ದ ಗಿವನ್ ಈಕ್ವೇಷನ್ಸ್ ವಿತ್ ಸ್ಟ್ಯಾಂಡರ್ಡ್ ಫಾರ್ಮ್ಸ್. ಸೊ ಏನಾಗುತ್ತೆ ನೋಡೋಣ. ವೆಕ್ಟರ್ a1 ವೆಕ್ಟರ್ a2 ವೆಕ್ಟರ್ b1 ವೆಕ್ಟರ್ b2. ಸೊ ಈಗ ಅಬ್ಸರ್ವ್ ಮಾಡೋಣ. ಇಲ್ಲಿ a1 ಇಷ್ಟು a1 ಈ ಡೈರೆಕ್ಟ್ ನಾನು ಟ್ರಿಪ್ಲೆಟ್ ಫಾರ್ಮ್ ನಲ್ಲಿ ಬರ್ಕೊಡ್ತೀನಿ 1 2 1. ದೆನ್ ವೆಕ್ಟರ್ a2 ನೋಡಿ ಇಲ್ಲಿ ಬರುತ್ತೆ, ವೆಕ್ಟರ್ a2 ದಟ್ ಈಸ್ 2 minus 1 minus 1. b1 ಅಂತ ಕೂಡ ಲ್ಯಾಂಬ್ಡಾ b1 ನೋಡಿ, ಲ್ಯಾಂಬ್ಡಾ b1. So that is 1 minus 1 1. Then b2 2 1 2. Okay, ಇಷ್ಟು ನಮಗೆ ಬರುತ್ತೆ. ಸೊ ಈಗ ನನಗೆ ಇಮಿಡಿಯೇಟ್ಲಿ ಸ್ಟಾರ್ಟ್ ಕೂಡಲೇ ನೋಡಿ, ಐ ವಾಂಟ್ ದ ಡಿಫರೆನ್ಸ್. ಸೊ ದಟ್ ಈಸ್ ವೆಕ್ಟರ್ a2 ಮೈನಸ್ ವೆಕ್ಟರ್ a1 ಅಂದರೆ ನೋಡಿ 2 minus 1 ಇಂದ ಮೈನಸ್ ಇದನ್ನು ನಾವು ಸಬ್ಟ್ರಾಕ್ಟ್ ಮಾಡೋಣ 1 2 1. ಸೊ consider the corresponding components. 2 minus 1 that is 1, minus 1 minus 2 ಅಂದರೆ minus 3, minus 1 minus 1 that is minus 2. So this is a2 minus a1.
So next we will go for cross product. Consider vector b1 cross b2. Okay, determinant formula ಬರೀಬಹುದು. b1 cross b2. So I, j, k. So b1 ಇಲ್ಲಿದೆ ನಮಗೆ coefficients 1 minus 1 1 2 1 2. So because exponential of first row. I into ನೋಡಿ minus 1 into 2 ಅಂದರೆ minus 2 minus 1 minus j into you leave this column on this row. So 1 into 2 2 2 minus 2 plus k into 1 into 1 ನೋಡಿ 1 into 1 1 ಇಲ್ಲಿ ಅಬ್ಸರ್ವ್ ಮಾಡಿ minus of product minus 2 minus of minus 2 ಅಂದರೆ plus 2 ಆಯ್ತು. ಸೊ ಅಲ್ಲಿ ನಮಗೆ I into minus 3 ಆಯಿತು minus j into 0 plus k into 3 ಅಲ್ಲಿಗೆ minus 3i ಇದು ನೋಡಿ 0 into j ಅಂದರೆ 0 ಆಯಿತು plus 3k. So minus 3i plus 3k. So this is b1 cross vector b1 cross vector b2. I want length. The length of b1 cross b2 is square root of 9 plus 9, that is root 18. So root 18 ಅಂತಂದ್ರೆ 9 2s are. So that will be what? 3 root 2. ನೋಡಿ ಅಬ್ಸರ್ವ್ ಮಾಡಿ. So 18 ಅಂದ್ರೆ 9 2s 18 ಅಂತ ಬರ್ಕೊಂಡೆ 9 in square root 3, so that is 9 3 root 2. So ಇದರದ್ದು ಲೆಂತ್ 3 root 2 ಬಂತು. ಇನ್ನು ಉಳಿದಿದ್ದು ನಮಗೆ ಡಾಟ್ ಪ್ರಾಡಕ್ಟ್ ಬೇಕು. So dot product of what? a2 minus a1 and this b1 cross b2 ಇದು. So ಆ dot product ಅನ್ನು ನಾವು ಇಲ್ಲೇ ಕನ್ಸಿಡರ್ ಮಾಡೋಣ. So as we did it in our previous example. So consider a2 minus a1 dot b1 cross b2. So that is, see a2 minus a1 ಇಲ್ಲಿದೆ. So 1 minus 3 minus 2 dot see b1 cross b2 ನಮ್ಮ ವೆಕ್ಟರ್ ಇಲ್ಲಿದೆ ನೋಡಿ, j ಇಲ್ಲ ಇಲ್ಲಿ ಅಬ್ಸರ್ವ್ ಮಾಡಿ, we don't have j here ಅಂದ್ರೆ minus 3 j is missing here 0 3. So dot product 1 into minus 3, that is minus 3, then okay minus 3 plus 0, minus 3 into 0 0, minus 2 into 3, that is minus 6, and minus 3 minus 6 ಅಂದ್ರೆ minus 9. So we got the dot product. So write the formula, this formula. So ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಓಕೆ ಲೆಂತ್ ಇಲ್ಲಿ ಹಾಕ್ಬಿಡೋಣ ಅಬ್ಸಲ್ಯೂಟ್ ವ್ಯಾಲ್ಯೂ. ಸೊ a2 minus a1 dot b1 cross b2 ನೋಡಿ ನಮಗೆ minus 9 ಬಂತು ನ್ಯೂಮರೇಟರ್, ಡಿವೈಡೆಡ್ ಬೈ ದಿಸ್ ಲೆಂತ್ ಈಸ್ 3 root 2. ಓಕೆ 3 root 2. ಓಕೆ ನೋಡಿ minus 9 divided by 3 ನೋಡಿ ಇಲ್ಲಿ ಅವಕಾಶ ಇದೆ, 3 1s are 3 3s are. So my answer is length of minus 3 divided by root 2 distance. So we shall check positive here, 3 by root 2 units. So distance between these given skew lines is 3 divided by root 2. Okay, see in this session we have worked out two problems on shortest distance between two skew lines. ಸೊ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂದರೆ ಏನು? ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತಂದರೆ ನಮ್ಮ ಸ್ಕ್ಯೂ ಲೈನ್ಸ್ ಮೇಲೆ ತಗೊಳ್ತಕ್ಕಂಥ ಎರಡು ಪಾಯಿಂಟ್ಸ್ಗಳನ್ನು ನಾವು ಜಾಯಿನ್ ಮಾಡ್ತೀವಿ. ದಟ್ ಡಿಸ್ಟೆನ್ಸ್ ಈಸ್ ಸೆಡ್ ಟು ಬಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇಫ್ ದಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ ದ ಲೈನ್ಸ್. ಸೊ ಅದಕ್ಕೆ ಸಂಬಂಧಪಟ್ಟಂಥ ಎಕ್ಸ್ಪ್ರೆಷನ್ಸ್ ಯಾವುದು ಅಂದರೆ, ಇಫ್ ವಿ ಹ್ಯಾವ್ ಟು ಸ್ಕ್ಯೂ ಲೈನ್ಸ್ ಆ್ಯಸ್ a1 plus lambda b1 and a2 plus lambda b2, then shortest distance between two skew lines is vector a2 minus vector a1 dot b1 cross b2 divided by length of b1 cross b2. ಸೊ ಅದಕ್ಕೆ ಸಂಬಂಧಪಟ್ಟಂಥ ಎರಡು ಎಕ್ಸಾಂಪಲ್ಸನ್ನು ವರ್ಕೌಟ್ ಮಾಡಿದ್ದೀವಿ. ಸೊ ನೋಟ್ ಡೌನ್ ದಿ ಸೊಲ್ಯೂಷನ್ ಆಫ್ ದೀಸ್ ಟು ಎಕ್ಸಾಂಪಲ್ಸ್. ಓಕೆ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಕ್ಯೂ ಲೈನ್ಸ್. ಸೊ ಹೌ ಕ್ಯಾನ್ ವಿ ಸೇ ದಟ್ ದೇ ಆರ್ ಸ್ಕ್ಯೂ ಲೈನ್ಸ್ ಅಂದರೆ ನೋಡಿ, i minus j plus k ಇದು b1 ಇದು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಬೇರೆ ವೆಕ್ಟರ್ ಇದೆ 2i plus j plus 2k. ಅರ್ಥ ಮಾಡ್ಕೋಬೇಕು. ಸ್ಕ್ಯೂ ಲೈನ್ಸ್ ಅಂತಂದರೆ ದೇ ಆರ್ ನಾನ್ ಕೋಪ್ಲೇನರ್, ಅಂದರೆ ಅವು ಬೇರೆ ಬೇರೆ ಪ್ಲೇನಲ್ಲಿ ಇರ್ತವೆ, ಒಂದೇ ಪ್ಲೇನಲ್ಲಿ ಇರೋದಿಲ್ಲ. ದೇ ಆರ್ ನೀದರ್ ಇಂಟರ್ಸೆಕ್ಟಿಂಗ್ ನಾರ್ ಪ್ಯಾರಲಲ್, ದಟ್ಸ್ ವೈ ದೇ ಆರ್ ಕಾಲ್ಡ್ ಸ್ಕ್ಯೂ ಲೈನ್ಸ್. ಅದಕ್ಕೆ ನಾವು ಈ ಪ್ರಾಬ್ಲಮ್ ಅನ್ನು ನೋಡಿ ಅಲ್ಲಿ ಬರೀ ಲೈನ್ಸ್ ಅಂತ ಇರ್ತದೆ, ಸ್ಕ್ಯೂ ಅಂತ ವರ್ಡ್ ಕೊಡ್ಬೋದು, ಅಲ್ಲಿ ಕೊಟ್ಟಿಲ್ಲ. ದ ಲೈನ್ಸ್ ಅಂದರೆ ಸ್ಕ್ಯೂ ಲೈನ್ಸ್, ಅಂಡರ್ಸ್ಟುಡ್ ದಟ್ ಸ್ಕ್ಯೂ ಲೈನ್ಸ್. ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಈ ಫಾರ್ಮುಲಾ ಯೂಸ್ ಮಾಡಿ. ಓಕೆ, ಸೊ ನೋಟ್ ಡೌನ್ ದಿ solution and go through this class. Afterwards write down the solution, so we can consider some more concepts in the next class.